ತಾಲೂಕಾಡಳಿತದಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಜಯಂತ್ಯುತ್ಸವಾಚರಣೆ ನಗರದ ಸಿಡಿಪಿಒ ಕಚೇರಿ ಸಭಾಂಗಣದಲ್ಲಿ ತಾಲೂಕು ಆಡಳಿತ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗಳ ಸಹಯೋಗದಲ್ಲಿ ನಡೆದ ಶ್ರೀಕೃಷ್ಣ ಜನ್ಮಾಷ್ಟಮಿ ಜಯಂತ್ಯುತ್ಸವವನ್ನು ಶಿರಸ್ತೇದಾರ ಸಿದ್ಧಾರ್ಥ ಕಾರಂಜಿ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿ, ಜೀವನದ ಪ್ರತಿಯೊಂದು ಹಂತದಲ್ಲೂ ನ್ಯಾಯ, ಧರ್ಮದ ನಂಬಿಕೆಯಲ್ಲಿ ಜೀವನದ ಮಾರ್ಗದರ್ಶನ ನೀಡಿದ ಕೃಷ್ಣ ಪರಮಾತ್ಮನು ನಿಮ್ಮೆಲ್ಲರ ಕಷ್ಟಗಳನ್ನು ದೂರ ಮಾಡಿ ಅಂತ್ಯವಿಲ್ಲದ ಸಂತೋಷ ಮತ್ತು ಯಶಸ್ಸನ್ನು ನೀಡಲಿ ಎಂದರು. ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಮಲ್ಲಿಕಾರ್ಜುನ್ ಅವರು ಮಾತನಾಡಿ, ಶ್ರೀಕೃಷ್ಣರ ಬಾಲ್ಯದ ಲೀಲೆಗಳನ್ನು ತಿಳಿಸುವ ಉದ್ದೇಶದಿಂದ ಸರ್ಕಾರದ ವತಿಯಿಂದ ಜಯಂತ್ಯೋತ್ಸವ ಆಚರಿಸಲಾಗುತ್ತಿದ್ದು, ಎಲ್ಲರಿಗೂ ಕೃಷ್ಣ ಪರಮಾತ್ಮನು ಆದರ್ಶ ಪ್ರಿಯರಾಗಿದ್ದಾರೆ ಎಂದು ತಿಳಿಸಿದರು. ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕರಾದ ಅನಂತ ಪದ್ಮನಾಭ ಅವರು ಶ್ರೀಕೃಷ್ಣನು ಬಾಲ್ಯದಿಂದಲೂ ಅವರು ಮಾಡಿದ ಲೀಲೆಗಳು, ವಿವಿಧ ಅವತಾರಗಳು ಹಾಗೂ ಜಗತ್ತಿಗೆ ಭಗವದ್ಗೀತೆಯ ಮೂಲಕ ನೀಡಿದ ಉಪದೇಶಗಳ ಬಗ್ಗೆ ತಮ್ಮ ವಿಶೇಷ ಉಪನ್ಯಾಸದಲ್ಲಿ ವಿವರಿಸಿದರು. ಸತ್ಯದ ವಿಷಯವನ್ನ ಸರ್ಕಾರ ಈ ರೀತಿಯಾದ ಜಯಂತಿಗಳನ್ನು ಆಚರಣೆ ಮಾಡತಕ್ಕಂಥ ವ್ಯವಸ್ಥೆಯನ್ನ ಸರ್ಕಾರ ರಾಜ್ಯದ ಎಲ್ಲ ವಿವಿಧ ಇಲಾಖೆಗಳಲ್ಲಿ ಆಚರಣೆ ಮಾಡತಕ್ಕಂಥ ಆದೇಶವನ್ನು ಹೊರಡಿಸಿದೆ. ಉದ್ದೇಶ ಇಷ್ಟೇ. ಅದು ಏನಾಗಿದೆ ಅಂದ್ರೆ ಸಮುದಾಯಕ್ಕೆ ಸೀಮಿತ ಆಗಿರ್ತಕ್ಕಂಥ ಜಯಂತಿಗಳಾಗಿದೆ ಅಂತಕ್ಕಂಥ ನನ್ನ ನೋವು ನನಗೆ ಹೇಗಿದೆ. ಒಂದು ಸಮುದಾಯ ಆಲ್ ಕಮ್ಯುನಿಟಿ ಲೀಡರ್ಸ್ ಅಂತ ಹೇಳಿದ ಗ್ರೂಪದಲ್ಲಿ ಎಲ್ಲ ಲೀಡರ್ ನಾವು ಗ್ರೂಪ್ ಮಾಡಿದ್ದೇನೆ. ಆ ಗ್ರೂಪ್ ಅಲ್ಲಿ ಹಾಕಿದ್ದೇನೆ, ಎಲ್ಲರನ್ನೂ ಕರೆಸ್ತಾ ಇದ್ದೇನೆ. ಮೊನ್ನೆ ದೇವದಾಸ ಜಯಂತಿ ಪೂರ್ವಭಾವಿ ಸಭೆಗೆ 48 ಜಾತಿಗಳಿಗೆ ನಾನು ಪೂರ್ವಭಾವಿ ಸಭೆ ಆಲ್ ಕಮ್ಯುನಿಟಿ ಡೆವಲಪ್ಮೆಂಟ್ ಗ್ರೂಪ್ ಇದನ್ನು ಅದರಲ್ಲಿ ಹಾಕಿದೆ. ಎಲ್ಲರೂ ಬಂದಿದ್ರು. ಇವರ ಕೃಷ್ಣನ ಉಪದೇಶಗಳನ್ನು ಆಚರಣೆ ಮಾಡಿದಾಗ ಮಾತ್ರ ಸಾಧ್ಯ. ಹಾಗೆಯೇ ಸಾಂಸ್ಕೃತಿಕ ಬಂಧ, ಅದು ಸಾಂಸ್ಕೃತಿಕ ಬಂಧ ಅಂದ್ರೆ ಎಲ್ಲ ಸಂಪ್ರದಾಯಗಳು, ಸಂಸ್ಕೃತಿಗಳು ಒಂದು ಕಡೆ ಸೇರಬೇಕಾದ್ರೆ ಇಂಥ ಮಹಾ ವ್ಯಕ್ತಿಯ ಏನು ಜಯಂತಿಯನ್ನು ಆಚರಣೆ ಮಾಡಿದಾಗ ಸಾಧ್ಯತೆ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಾಗೆ ಶೈಕ್ಷಣಿಕ ಮೌಲ್ಯ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಶಿಕ್ಷಣ ಇಲಾಖೆಯವರು ಆಗಾಗ ತಮ್ಮ ಪಾಠ ಪ್ರವಚನಗಳಲ್ಲಿ ಬೋಧನೆ ಮಾಡುವ ಸಂದರ್ಭದಲ್ಲಿ ಕೋ-ಕರಿಕ್ಯುಲೇಷನ್ ಅಂತಾರೆ, ಸಹಸಂದರ್ಭ ಅಂತಕ್ಕಂಥದ್ದು ಪಠ್ಯ ಬೋಧನೆಯಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ಕೃಷ್ಣನ ಗೀತೆಗಳು, ಕೃಷ್ಣನ ಸತ್ಯಗಳು, ಕೃಷ್ಣನ ವಿಚಾರಗಳು ಸಂದರ್ಭವಾಗಿ ಬೋಧನೆ ಮಾಡಿದಾಗ ಶೈಕ್ಷಣಿಕ ಮೌಲ್ಯ ಸಹ ಬೆಳೆಯುತ್ತಿದೆ. ಕೃಷ್ಣನ ಭಗವಂತನ ಅವತಾರ ಆಗುತ್ತೆ. ಕರೆಕ್ಟ್ 12 ಗಂಟೆ ಇದಕ್ಕೆ ಕೃಷ್ಣನ ಜನ್ಮ ಆಗುತ್ತೆ. ದಿವ್ಯಮಾನವಾಗಿರ್ತಕ್ಕಂಥ ಪ್ರಕಾಶ ಎಲ್ಲ ಕಡೆಗೆ ಇರುತ್ತೆ. ಬಹಳ ಸಂತೋಷ ಆಗುತ್ತೆ. ಮೈ ಮೇಲೆಲ್ಲ ಶಂಕರ ಚಕ್ರ ಗದಾಧಾರಿಗಳಾಗಿರ್ತಕ್ಕಂಥ ಶಿಮ್ಯಗಳಿರ್ತಕ್ಕಂಥ ಕೃಷ್ಣನ ನೋಡಿ ದೇವಕ್ಕೆ ಅಳ್ತಾ ಇರ್ತಾಳೆ. ಈ ಮಗು ಅಟ್ಲೀಸ್ಟ್ ಒಂದರ ಮಗು ಉಳಿದು ಅಂತ ಕೊನೆ ಭಗವಂತನ ಸಂಕಲ್ಪ ಬೇರೆ ಇರ್ತದೆ. ಇದೇ ವೇಳೆ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ರಾಘವೇಂದ್ರ ವರ್ಮಾ, ತಾಲೂಕು ಪಂಚಾಯಿತಿ ವ್ಯವಸ್ಥಾಪಕಿ ಸುಜಾತ, ಸರ್ಕಾರಿ ನೌಕರರ ಸಂಘದ ಸದಸ್ಯ ವೆಂಕಟೇಶ ಯಾದವ್, ತಾಲೂಕಾ ಯಾದವ ಸಮಾಜದ ಅಧ್ಯಕ್ಷ ಫಕೀರಪ್ಪ ಹಾಗೂ ಇನ್ನಿತರ ಪದಾಧಿಕಾರಿಗಳು, ಇಲಾಖೆಗಳ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.